ಆಗ ಬಾಡಿ ಕಿಮೋ ಎಫೆಕ್ಟ್ ಇರ್ತಿತ್ತು. ಇದು ಕಿಮೋಥೆರಪಿಗಳು ಇವೆಲ್ಲ ಆದಮೇಲೆ ಆಹಾರ ಜಾಸ್ತಿ ತಗೊಳಕ್ಕಾಗಲ್ಲ. ನಾನು 65 kg ತೂಕ ಇದ್ದೆ. ಆದ್ದರಿಂದ ನನ್ನ ತೂಕ ಕೊಂಚ ಕಡಿಮೆ ಆಗಿದೆ. ನನಗೆ ರುಮಟಾಯ್ಡ್ ಆರ್ಥರೈಟಿಸ್ ಅಟ್ಯಾಕ್ ಆಗಿದೆ ನನಗೆ. ಇದರಲ್ಲಿ ಕಷ್ಟವಾದ ಏನಪ್ಪ ಅಂದರೆ ಕೀಮೋಥೆರಪಿನೇ. ಅದರಲ್ಲಿ ನಮ್ಮ ಶರೀರನ ಕುಗ್ಗಿಸ್ಬಿಡುತ್ತೆ. ಉಸಿರಾಡೋದು ಕೂಡ ಒಂದು ತೊಂದರೆ ಆದಂಗೆ ಅನಿಸುತ್ತೆ. ಮತ್ತು ಆಹಾರ ಸೇರಲ್ಲ. ಅದು ಒಂದು ಕಷ್ಟಕರವಾದ ಟೈಮ್ ಅಂತ ಹೇಳ್ಬೋದು. ಕೀಮೋ ಕೊಟ್ಟಾಗಲೆಲ್ಲನೂ ಅದೇ ಹೇಳಿದ್ನಲ್ಲ, ಮಾಸ್ಕ್ ಹಾಕ್ಕೊಳ್ಳೇಬೇಕಾಗಿತ್ತು. ಅವರು ಪಬ್ಲಿಕ್ಕಲ್ಲಿ ಬರೋ ಹಂಗಿರಲಿಲ್ಲ. ಮತ್ತು ಪಬ್ಲಿಕ್ಕಲ್ಲಿ ಊಟ ಗೀಟ ಅಂದರೆ ಹೋಟೆಲ್ಲು ಅದೆಲ್ಲ ಇರಲಿಲ್ಲ. ಅದೆಲ್ಲ ಮನೇಲಿ ನಾನೇ ಮಾಡ್ತಿದ್ದೆ. ಈಗಿನ ಥರ ಅಡುಗೆಯವರು ಆ ಥರ. ಐ ವಾಂಟೆಡ್ ಟು ಡೂ ಎವ್ರಿಥಿಂಗ್ ಫಾರ್ ಹಿಮ್. ಅದು ನನ್ನ ಧ್ಯೇಯ ಆಗಿತ್ತು. ಅದನ್ನು ನಂಬ್ಕೊಂಡಿದ್ದೆ ನಾನು. ಕಷ್ಟ ಆಯಿತು. ಬಟ್ ಒಂದು ಮಂಜುಗಡ್ಡೆ ಶಾಖ ಕೊಟ್ಟರೆ ಹೆಂಗೆ ಕರಗಿ ಹೋಗುತ್ತೆ ಆ ಥರ ಡಾಕ್ಟರ್ ಶ್ರೀನಾಥ್ ಅವರು ಮತ್ತು ಅವರ ಸಂಗಡಿಗರ ಒಂದು ಧೈರ್ಯದಿಂದ ನಾವು ಎಲ್ಲ ಸಹಿಸ್ಕೊಂಡ್ವಿ. ಆವಾಗ ಏನಂದ್ರೆ ಬಾಡಿ ಕಿಮೋ ಎಫೆಕ್ಟ್ ಇರ್ತಿತ್ತು. ಒಳ್ಳೆ ರಕ್ತ ಕಣಗಳು ಮತ್ತೆ ಡ್ಯಾಮೇಜ್ ಆಗಿರೋ ರಕ್ತ ಕಣಗಳು ಎಲ್ಲನೂ ಸಾಯಿಸ್ತಿತ್ತು. ಅದೇನಾಗುತ್ತೆ, ರಕ್ತ ಕಣಗಳು ಇಂಪಾರ್ಟೆಂಟು ನಮ್ಮ ದೇಹಕ್ಕೆ. ಅದು ನಾಶ ಆದಾಗ ಮನುಷ್ಯ ಆಟೋಮ್ಯಾಟಿಕ್ ಆಗಿ ಕಮ್ಮಿ ಆಗ್ತಾರೆ, ಡೌನ್ ಆಗಿಬಿಡ್ತಾರೆ. ಬಟ್ ಅದಕ್ಕೆ ಪುಷ್ಟಿಕರವಾದ ಆಹಾರ, ಮೆಂಟಲ್ ಸಪೋರ್ಟ್ ಅದು ತುಂಬ ಇಂಪಾರ್ಟೆಂಟು. ಮಕ್ಕಳಾಗಲಿ, ಹೆಂಡತಿ ಆಗಲಿ, ಸಂಬಂಧಿಕರಾಗಲಿ, ಫ್ರೆಂಡ್ಸ್ ಆಗಲಿ, ಯಾರೇ ಆಗಲಿ ಅವ್ರಿಗೆ ಒಂದು ಧೈರ್ಯ ತುಂಬೋದಾಗಲಿ ಅಥವಾ ಅದನ್ನೇ ಪ್ರಶ್ನೆ ಮಾಡೋದಾಗಲಿ ಮಾಡದೆ ಎಲ್ಲ ದೇವ್ರು ನೋಡ್ಕೋತಾನೆ ಬಿಟ್ಬಿಡು ಅದನ್ನೂ ಅಂದ್ಕೊಳ್ದೆ ದೇವ್ರ ಥರ ಇರೋ ಡಾಕ್ಟರ್ಸ್ನ ನಂಬ್ಕೊಂಡು ಅವ್ರು ಹೇಳ್ದಂಗೆ ನಾವು ಮಾಡಿದ್ರೆ. ಡಾಕ್ಟರ್ ಶ್ರೀನಾಥ್ ಹೇಳಿದರು, ತುಂಬ ಜನ ಬರ್ತಾರೆ ನಿಮ್ಗೆ ಆ ಟ್ಯೂಬ್ ಈ ಟ್ಯೂಬ್ ಅದೆಲ್ಲ ನೋಡಿ ಜನಗಳೆಲ್ಲ ಆಡ್ಕೋತಾರೆ ಮಾಡ್ತಾರೆ. ಸೊ ಅಲೋ ಮಾಡಬೇಡಿ ಯಾರನ್ನೂ. ಒಂದು ಇನ್ಫೆಕ್ಷನ್ ಭಯ, ಇನ್ನೊಂದು ಸಿಂಪತಿ ಇಸ್ ನಾಟ್ ಅಟ್ ಆಲ್ ಗುಡ್. ಈ ಸಿಚುವೇಶನ್ ಅಯ್ಯೋ ಈ ರೀತಿ ಆ ಥರ ಅಂದವ್ರು ಇದ್ದಾರೆ. ಇಷ್ಟು ನೀವು ಒಳ್ಳೆ ಜೀವನ ನಡೆಸ್ತಿದ್ರಿ, ಯಾಕಾಯ್ತು ನಿಮಗೆ ಇದು? ಅದು ಕರ್ಮ, ಅದೇನು ಮಾಡೋಕ್ಕಾಗಲ್ಲ. ಆದರೆ ಒಳ್ಳೆ ಜೀವನ ನಡೆಸಿದ್ದ ಫಲ ಇದರಿಂದ ಆಚೆ ಬಂದು, ಅದು ನನ್ನ ನಂಬಿಕೆ ಅಷ್ಟೆ. ನಾನು 65 kg ತೂಕ ಇದ್ದೆ. ಇದು ಕೀಮೋಥೆರಪಿಗಳು ಇವೆಲ್ಲ ಆದಮೇಲೆ ಆಹಾರ ಜಾಸ್ತಿ ತಗೊಳಕ್ಕಾಗಲ್ಲ. ಆದ್ದರಿಂದ ನನ್ನ ತೂಕ ಕೊಂಚ ಕಡಿಮೆ ಆಗಿದೆ ಅಷ್ಟೇ ಹೊರತು ಬೇರೆ ಯಾವೊಂದು ತೊಂದರೆ. ಸೈಕಲಾಜಿಕಲಿ ಐ ಹ್ಯಾಡ್ ಟೇಕನ್ ಇಟ್. ಏನು ಬಂದರೂ ನಾನು ಫೇಸ್ ಮಾಡ್ತೀನಿ. ಅದಕ್ಕಾಗಿ ದುಃಖ ಪಡೋದು ಬೇಡ. ಸೊ ಆಲ್ಸೋ ಮೈ ವೈಫ್ ಆ್ಯಂಡ್ ಚಿಲ್ಡ್ರನ್ ದೇ ಗೇವ್ ಅ ಸಪೋರ್ಟ್. ನಥಿಂಗ್ ಹ್ಯಾಪನ್, ಎವ್ರಿಥಿಂಗ್ ವೆಂಟ್ ಸ್ಮೂತ್ಲಿ. ಕ್ಯಾನ್ಸರ್ ಅಂದ ತಕ್ಷಣ ಹೋಗಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಅದು ನನ್ನ ಮನಸ್ಸಲ್ಲಿ ಆಗಿತ್ತು. ಕೌನ್ಸಿಲಿಂಗ್ ಅಂತ ಇದೆ ನಿಮ್ಮ ಇದರಲ್ಲಿ. ನನ್ನ ವಿಷಯದಲ್ಲಿ ಏನಪ್ಪ ಆಯಿತು ಅಂದರೆ, ದಿನ ಹೆಚ್ಚು ಕಮ್ಮಿ ಒಂದು 2-3 ಗಂಟೆ ಡಾಕ್ಟರ್ ಶಶಿರೇಖಾ, ಡಾಕ್ಟರ್ ಶ್ರೀವತ್ಸ ಅಂತ ಇನ್ನೊಬ್ಬರಿದ್ದರು, ಇವರಿಬ್ಬರು ಬಂದು ನಮ್ಮ ICUನಲ್ಲಿ ಕೂತ್ಕೊಂಡು ನನಗೆ ಉತ್ತೇಜನ ಅಲ್ಲ, ಜನರಲ್ಲಾಗಿ ಮಾತಾಡಿ ಒಂದು ಆತ್ಮೀಯತೆ ಬೆಳೆಸ್ಕೊಂಡಿದ್ರು. ನಾ ಇದ್ದಿದ್ದು ಒಂದು 14-15 ದಿವಸ ಅವರ ಸಂಪರ್ಕದಿಂದ ಭಾಳಷ್ಟು ನಾಲೆಡ್ಜ್ ಇಂಡೈರೆಕ್ಟಾಗಿ ಕೊಡ್ತಿದ್ರು ನನಗೆ. ಅದೇ ಕೌನ್ಸಿಲಿಂಗ್ ಅಂತ ನಾನು ಅನ್ಕೋತೀನಿ. ಡೈರೆಕ್ಟಾಗಿ ನೀವು ಹಾಗಿರಬೇಕು ಹೀಗಿರಬೇಕು ಅಂತ ಹೇಳಲಿಲ್ಲ ಅವರು. ಏನಾಗುತ್ತೆ, ಯಾವ ರೀತಿ ಇರಬೇಕು ಅಂತ. ಅದೊಂಥರ ಇಂಡೈರೆಕ್ಟಾಗಿ ಕೌನ್ಸಿಲಿಂಗ್ ನಡೀತು. ಅವರು ಇವತ್ತಿಗೂ ನಮಗೆ ಭಾಳಷ್ಟು ಕೆಲವು ವಿಷಯಗಳು ಹೇಳ್ತಿರ್ತಾರೆ. ಯಾಕೆಂದರೆ ಅದೊಂದು ಆತ್ಮೀಯತೆ ಬೆಳೆದಿರೋದ್ರಿಂದ. ಈ ರೀತಿ ಒಂದು ಬಾಂಧವ್ಯ ಆಸ್ಪತ್ರೆಯಿಂದ ಪೇಷಂಟ್ಗಳಿಗೆ ದೊರೆತರೆ ಖಂಡಿತ ಅದೊಂದು ಐ ಕ್ಯಾನ್ ಸೇ ಇಟ್ ಗೋಯಿಂಗ್ ಟು ಬಿ ಎ ಮಿರಾಕಲ್. ಅಷ್ಟು ಒಂದು ಜನಗಳಿಗೆ ಒಂದು ಮನಸ್ಸಿಗೆ ಧೈರ್ಯ ಕೊಡುತ್ತೆ. ಆ ದೃಷ್ಟಿಯಲ್ಲಿ ಶ್ರೀನಾಥ್ ಅವರ ವೃಂದ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನನ್ನ ದೃಷ್ಟಿಯಲ್ಲಿ
ಕಂಪ್ಲೀಟ್ ಫೈತ್ ಶುಡ್ ಬಿ ವಿತ್ ದಿ ಡಾಕ್ಟರ್. ಆ್ಯಂಡ್ ದೆನ್ ಥಿಂಕ್ ಆಫ್ ಸೆಕೆಂಡ್ರಿ ಥಿಂಗ್ ಈಸ್ ದೇವ್ರನ್ನ ಆಮೇಲೆ ಯೋಚನೆ ಮಾಡಿ ಅಥವಾ ನಿಮ್ಮ ಕರ್ಮನ ಆಮೇಲೆ ಯೋಚನೆ ಮಾಡಿ. ಮೊದಲು ಡಾಕ್ಟ್ರು ಅವ್ರು ಸರಿಗಿದ್ದರೆ ಅವ್ರು ಕೊಡ್ತಾ ಇರೋ ರೀತಿ ಟ್ರೀಟ್ಮೆಂಟ್ ಸರಿಗಿರುತ್ತೆ, ನಮಗೆ ಆರಾಮ ಅನಿಸುತ್ತೆ. ಇನ್ಫ್ಯಾಕ್ಟ್ 20 ವರ್ಷದಲ್ಲಿ ನನಗೆ ಒಂದು ಸರಿನೂ ಒಂದು ಎಪಿಸೋಡು ಅಥವಾ ರಿಪಿಟೇಷನ್ ಆಗಿಲ್ಲ. ಅದನ್ನೇ ಅವರು ಹೇಳಿದ್ದು, ಐ ಹ್ಯಾವ್ ರಿಮೂವ್ಡ್ ಎಕ್ಸಸ್, ದೇರ್ ವೋಂಟ್ ಬಿ ಪ್ರಾಬ್ಲಮ್ ಅಂತ ಹೊಟ್ಟೆನ ಕತ್ತರಿಸಿ. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ವಿಚ್ ಐ ಫೆಲ್ಟ್ ಕರೆಕ್ಟ್. ಒಂದೇನಪ್ಪ ಅಂತಂದರೆ ಹೊಟ್ಟೆ ಯಾವಾಗ ಹೋಯಿತು, ಮೈ ಸ್ಟಮಕ್ ಬೇಕೇಮ್ ಜಸ್ಟ್ ಎ ಪೋಸ್ಟ್ ಬಾಕ್ಸ್. ಆಹಾರ ಹಾಕೋದು ಅದು ಇಂಟೆಸ್ಟೈನ್ ಹೋಗುತ್ತೆ ಅಷ್ಟೇ ಹೊರತು ಇಟ್ ಕೆನಾಟ್ ಡೂ ಎನಿಥಿಂಗ್. ಬಿಕಾಸ್ ಕೆಳಗಡೆ ವಾಲ್ವು ತೆಗೆದುಹಾಕಿದ್ದಾರೆ, ಹೊಟ್ಟೆದು ಮೇಲ್ಗಡೆದು ತೆಗೆದುಹಾಕಿದ್ದಾರೆ. ಅದರಿಂದ ಏನಾಗುತ್ತೆ, ನನ್ನ ಆಹಾರ ಜೀರ್ಣ ನನಗನ್ನಿಸೋದು 100% ಆಗಲ್ಲ, 70 to 80% ಆಗ್ಬೋದು ಅಂತ ಅನಿಸುತ್ತೆ. ಐ ಲಾಸ್ಟ್ ವೆಯ್ಟ್. ಅದಕ್ಕೋಸ್ಕರ ಶ್ರೀನಾಥ್ ಅವ್ರು ಬೈಯೋದು, ನೀನು ತಿನ್ನಬೇಕು, ತುಪ್ಪದಲ್ಲಿ ಮಾಡಿರೋ ಬಾದಾಮಿ ಗೋಡಂಬಿ ತಿನ್ನಬೇಕು ಅಂತ. ಇವತ್ತಿಗೂ ಅದನ್ನೇ ಹೇಳೋದು ಅವರು. ಬಹುಶಃ ಒಂದು ಪೇಷಂಟ್ಗೂ ಮತ್ತು ಡಾಕ್ಟ್ರಿಗೂ ಆ ಬಾಂಧವ್ಯ ಬೆಳೆದ್ರೆ ಕಾಯಿಲೆ ಅದ್ರ ಪಾಡಿಗೆ ಹೊರಟೋಗುತ್ತೆ ಅಂತ ನನ್ನ ಭಾವನೆ. ಯಾವುದೇ ವ್ಯಕ್ತಿನ ನಾವು ಪರೀಕ್ಷಿಸುವಾಗ ನಾವೇ ಬುದ್ಧಿವಂತರಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳಬೇಕು. ಆ ಕೇಳಿದಾಗ ಏನನ್ಸುತ್ತೆ, ಅರೆ ಅವ್ರು ಹೇಳ್ತಾ ಇರೋದ್ರಲ್ಲಿ ಸತ್ಯ ಇದೆ, ನಾನು ಇವರು ನಂಬೋದು, ತೊಂದರೆ ಏನಾಗೋದಿಲ್ಲ ಅಂತ ಮನಸ್ಸಿಗೆ ಒಂದು ನಿಬ್ಬರವಾದ ಯೋಚನೆಗಳು ಬರುತ್ತೆ. ಆ ಸಕಾರಾತ್ಮಕ ಯೋಚನೆಗಳಿಂದ ಕಾಯಿಲೆ ಅರ್ಧ ಗುಣ ಆಗುತ್ತೆ. ಅದರ ಪ್ರಕಾರ 4 ಕೀಮೊಥೆರಪಿ ತೊಗೊಂಡೆ. ಆಮೇಲೆ 5ನೇ ತಗೋ ಅಂತ ಡಾಕ್ಟ್ರು ಹೇಳಿದ್ರು. ನಾನು ಹೇಳಿದೆ, ಇದು ಭಾಳ ಸುಸ್ತು ಮಾಡೋದು ಬರುತ್ತೆ ಅಂತ. ಆಯಿತು ನೋಡೋಣ ಅಂದರು. ಆಯಿತು. ಇದುವರೆಗೂ ಆ 5ನೇ ಕೀಮೊಥೆರಪಿ ನನ್ನ ಹತ್ರ ಬಂದಿಲ್ಲ. ಮನಸ್ಸಿನ ಒಂದು ದೃಢತ್ವ ಕಾಪಾಡ್ಕೊಳ್ಳಿ, ಸಕಾರಾತ್ಮಕ ಯೋಚನೆ ಮಾಡಿ. ನನ್ನ ಕತೆ ಮುಗಿದೋಯ್ತು ಅನ್ನೋದು ತಪ್ಪು. ಅದಕ್ಕಾಗಿ ಏನು ಪ್ರಿಪೇರ್ ಮಾಡಬೇಕು ಮಾಡ್ಕೊಳ್ಳಿ ಅಷ್ಟೇ ಹೊರತು ಆಗೋಯ್ತಲ್ಲಪ್ಪ ಅಂತ ಹೇಳಿ ಕೂತ್ಕೊಳ್ಳೋದು ಒಳ್ಳೆಯದಲ್ಲ, ಆಗೋಯ್ತಲ್ಲ ದೇವರೇ ಅಂತ ಹೇಳಿ ದೇವ್ರನ್ನ ಬೈಯೋದು ಒಳ್ಳೆಯದಲ್ಲ. ನಮ್ಮ ಕೆಲಸ ಮಾಡಿ ಅದರಲ್ಲಿ ನಾವು ಉತ್ತೀರ್ಣರಾಗಬೇಕು ಅಂದರೆ ಆ ಯೋಚನೆಗಳು ಬಿಟ್ಟು ಸರಿಯಾದ ಯೋಚನೆ ಮಾಡಿದ್ರೆ ಖಂಡಿತ ನಮಗೆ ಅನುಕೂಲ ಇದೆ. ನಾನು ಹೇಳೋದು, ಸ್ಟ್ರಗಲ್ ಮಾಡಿದೆ ತುಂಬ ಧೈರ್ಯ ತಂದ್ಕೊಂಡು, ಧೈರ್ಯನೇ ಎಲ್ಲ ಸರ್ವತ್ರ ಸಾಧನಂ ಅಂತಾರೆ. ಸೊ ಧೈರ್ಯ ಇದ್ದಾಗ ಅರ್ಧ ರೋಗ ಗುಣ ಆಗುತ್ತೆ. ಆಮೇಲೆ ಇನ್ನರ್ಧ ಒಂದು ನಮ್ಮ ಕರ್ಮ, ನಮ್ಮ ಅದೃಷ್ಟ ಮತ್ತು ಡಾಕ್ಟರ್ಸ್ ಸರಿಯಾದ ಟೈಮ್ಗೆ. ನಾ ಹೇಳಿದ್ನಲ್ಲ, ಇವರು ಒಂದು 15 ದಿವಸ ಅದ್ರ ಕಡೆಗೆ ಹೋಗಿ ಅಮೇರಿಕಾಗೆ ಬಂದುಬಿಟ್ಟಿದ್ರೆ 6 ಮಂತ್ಸ್ ನಾವು ಈ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ. ಆ 6 ಮಂತ್ಸಲ್ಲಿ ಏನಾಗ್ತಿತ್ತು ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಹೋಗ್ತಾ ಒಬ್ಬಳೇ ಹೋಗಿದ್ದೆ, ಬರ್ತಾ ಒಬ್ಬಳೇ ಬರ್ತೀನಿ ಅನ್ನೋ ಥರ ಇತ್ತು ಸಿಚುವೇಶನ್. ವೈದ್ಯಕೀಯ ಪದ್ಧತಿ ಪ್ರಕಾರ ಅವರಿಗೆ ಅದೆಲ್ಲ ಮುಗಿಸ್ಕೊಂಡು ಅವರ ಜೀವನ ಹೇಗಿದೆ ಅದಕ್ಕೆ ಹಿಂತಿರುಗಿ ಅದರಲ್ಲಿ ಒಂದು ಪೀಸ್ಫುಲ್ ಲೈಫ್ ಲೀಡ್ ಮಾಡೋದು ಒಳ್ಳೆಯದು. ಈಗ ಹೊಸದು ಯಾರಾದರೂ ಮಾಡಬೇಕಾಗಿದ್ರು ಸಹ ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಇರಬೇಕು. ಏನೋ ಮಾಡ್ತೀವಿ ಅಂತ ಹೇಳಿ ಹೋಗಿ ಸಿಕ್ಕಾಕೊಳ್ಳೋದು ತಪ್ಪು. ಕೈಯಲ್ಲಿರೋ ದಂಟೆ ಅನುಕೂಲ, ಕಾಂಡಿಯಲ್ಲಿರೋ ಗಂಟಿಗೆಲ್ಲ ಧೈರ್ಯ ತುಂಬಿ ಅವ್ರನ್ನ ಕೆಳಗಡೆ ಇಳಿಸ್ಬೇಡಿ. ನಿನ್ಗೆ ಹಿಂಗಾಗೋಯ್ತು, ನೀನು ಹೆಂಗೆ ಮುಂದೆ ಮಾಡ್ತೀಯ, ಅದೆಲ್ಲ ಅವ್ರ ಹತ್ರ ಮಾತಾಡಬೇಡಿ. ನೀವು ಮಕ್ಕಳ ಜೊತೆ ಅಥವಾ ಒಂದು ಅವ್ರು ಹೇಳಿದ್ರಲ್ಲ ಸಕಾರಾತ್ಮಕ ಅಂತ, ಅದನ್ನು ತುಂಬ್ತಾ ಇರಬೇಕು ಅವ್ರಿಗೆ. ನಿಮಗೇನು ಆಗಿಲ್ಲ, ಆಗತ್ತಾ, ಅದಕ್ಕೆ ದಾರಿ ಇದೆ, ಅದಕ್ಕೆ ಏನು ಬೇಕೋ ಮಾಡೋಣ. ಸೊ ಅದನ್ನು ನೀವು ತಲೆಯಲ್ಲಿ ಇಟ್ಕೋಬೇಡಿ ಅಂತ ನಾನು ಸಂಸಾರದಲ್ಲಿರೋರಿಗೆ, ಪೇಷಂಟ್ ಅಲ್ಲದೆ ಸಂಸಾರದಲ್ಲಿ ಅವ್ರ ಸುತ್ತಮುತ್ತ ಇರೋರಿಗೆ ನಾನು ಹೇಳೋ ಒಂದು ಕಿವಿ ಮಾತು ಇದು. ಸೊ ಧೈರ್ಯ ಕಳ್ಕೋಬೇಡಿ, ಏನಾಗಬೇಕೋ ಅದಾಗತ್ತೆ. ಅದು ಹೇಳಿದ್ನಲ್ಲ, ಹುಟ್ಟಿದ ಮೇಲೆ ಹೋಗ್ಲೇಬೇಕು. ಕ್ಯಾನ್ಸರ್ ಒಂದು ಇನ್ನು ಮುಖ್ಯವಾಗಿ ನಮ್ಮ ಶರೀರ ನಾವು ಭಾಳ ಗಮನಿಸ್ತಿರ್ಬೇಕು. ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ತಕ್ಷಣ ಅದು
ವೈದ್ಯಕೀಯ ಸಲಹೆ ಪಡ್ಕೋಬೇಕು. ನಾವೇನು ಮಾಡ್ತೀವಿ, ಅರೆ ಇದೇನೋ ಕೊಂಚ ನೆನ್ನೆ ಹತ್ತಿಂದೆ ಇತ್ತಿಂದೆ ಅದಾಯಿತು ಇದಾಯಿತು, ತಪ್ಪು. ನನಗೆ ಹೇಳ್ತೀನಿ 8 ದಿವಸದಲ್ಲಿ ಐ ಫೆಲ್ಟ್ ಐ ಆಮ್ ಲಿಟಲ್ ಲೇಟ್ ಅಂತ. ಅದು ಹೋಗಿದ್ದು ಆಯಿತು, ಗುರುತಿಸಿದ್ದು ಆಯಿತು, ಒಂದು ತೊಂದರೆ ಇರೋದು ನಿವಾರಣೆನೂ ಆಯಿತು. ಇಲ್ಲ ಅಂದಿದ್ರೆ ಈಸೋಫೇಗಸ್ ಜೊತೆಗೆ ಇನ್ನೂ ಅದು ಮುಂದುವರೆದಿದ್ದರೆ ಭಾಳ ಕಷ್ಟ ಆಗ್ತಿತ್ತು. ಮೊದಲನೇದಾಗಿ ಆಹಾರ ಹೋಗಲ್ಲ, ನಿಶಕ್ತಿ ಆಗುತ್ತೆ, ಕ್ಯಾನ್ಸರ್ ಬೆಳೆಯುತ್ತೆ. ವರ್ಸ್ಟ್ ಅಂದರೆ ಆ ಟೈಮಿಗೆ ಸರಿಯಾಗಿ ಅವರುಗಳು ಆಪ್ರೇಷನ್ನು ಆಯಿತು, ತೆಗೆದು ಹಾಕಿದ್ರು. ಅದು ಆಮೇಲೆ ಬಯಾಪ್ಸಿ ರಿಪೋರ್ಟ್ಸು ಎಲ್ಲ ಬಂತು, ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟರು. ಸೊ ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ, 20 ವರ್ಷ ಆಯಿತು. ಇದು ಕ್ಯಾನ್ಸರ್ ಬಂದ ವ್ಯಕ್ತಿ ಅದು ಕೊಂಚ ಅವರ ಮನಸ್ಥಿತಿನ ಬದಲಾಯಿಸ್ಕೋಬೇಕು. ಸಾಮಾನ್ಯವಾಗಿ 100ಕ್ಕೆ 90 ಜನ ಆಕಾಶ ತಲೆ ಮೇಲೆ ಬಿತ್ತಲ್ಲಪ್ಪ ಅಂತ ಹೇಳಿ ಕ್ಯಾನ್ಸರ್ ಅಂದ ತಕ್ಷಣವೇ ಮನಸ್ಸಿನ ಧೈರ್ಯ ಕಳ್ಕೊತಾರೆ. ಧೈರ್ಯ ಕಳ್ಕೊಕೊಡ್ದು ನಾನು ಫೈಟ್ ಮಾಡ್ತೀನಿ ಆ ಒಂದು ಕಾಯಿಲೆಗೆ ಅಂತ ಅಂದ್ಕೋಬೇಕು. ಜೀವನನ ಆ ದೃಷ್ಟಿಯಲ್ಲಿ ನೋಡಬೇಕು. ಒಂದೇನೆಂದರೆ ನನ್ನ ಮನಸ್ಸಲ್ಲಿ ಈಗಲೂ ಸಹ ಇರೋದು, ಅವರು ಸಫರ್ ಮಾಡಬಾರ್ದು ಊಟ ತಿಂಡಿ ವಿಷಯದಲ್ಲಿ. ಬಿಕಾಸ್ ಅವ್ರು ಹೇಳ್ದಂಗೆ ಸ್ಟಮಕ್ ಈಸ್ ನಾಟ್ ಫುಲ್ ನಾವು, ದೇ ಹ್ಯಾವ್ ಸ್ಕ್ರೇಪ್ಡ್ ಸಮ್ ಫಾರ್ ಎ ಸೇಫರ್ ಸೈಡ್ ಅಂತ. ಅದರಿಂದ ತಿನ್ನೋದು ಕಮ್ಮಿ. ಬಟ್ ಪೀರಿಯಡ್ಸ್ ಗ್ಯಾಪ್ಸು ತುಂಬ ಕೊಡೋಲ್ಲ. ಲೈಕ್ ಎವ್ರಿ 1.5 hour 2 hours. ಮೊದಲು ಎವ್ರಿ ಅವರ್ ಕೊಡ್ತಾಯಿದ್ವಿ. ಈಗ ಪರವಾಗಿಲ್ಲ, 1.5 hour 2 hours ಒನ್ಸ್ ಏನಾದರೂ ತಿನ್ನಲೇಬೇಕು ಅವರು. ಸೊ ಗ್ಯಾಪ್ ಬಿಡೋ ಹಾಗಿಲ್ಲ. ಸೊ ಇನ್ನೊಂದು ಅದರಿಂದ ಪ್ರಾಬ್ಲಮ್ ಏನಂದರೆ ಈಸೋಫೇಗಸ್ಸು ಜೀರ್ಣ ಮಾಡೋ ಇದು ಅದು ಇಲ್ಲ ಅಂದಾಗ ತಿಂದಿರೋದೆಲ್ಲ ರಕ್ತಗತ ಆಗೋದು ಕಮ್ಮಿ. ಜೀರ್ಣ ಆದರೆ ತಾನೇ ರಕ್ತಗತ ಆಗೋದು. ಸೊ ಅದರಲ್ಲಿ ಇದರಲ್ಲಿ ವೀಕ್ ಇದ್ದಾರೆ ಅವರು. ಆಮೇಲೆ ಇನ್ನೊಂದು ಏನಂದರೆ ಅವರು ಒಂದು 60 ಡಿಗ್ರಿ ಆ್ಯಂಗಲಲ್ಲೇ ಮಲಗಬೇಕು. ಇಲ್ಲಾಂದರೆ ತಿಂದಿದ್ದೆಲ್ಲ ಹಾಗೆ ಮೇಲ್ ಬರುತ್ತೆ ಅಂತ ಆ ಥರ ಡಾಕ್ಟ್ರ್ ಹೇಳಿದ್ದಾರೆ. ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಸೊ ಕಷ್ಟ ಇತ್ತು. ಮಕ್ಕಳೆಲ್ಲ ದೂರ ಇದ್ದರು. ನನ್ನ ಮಗ ಬಂದ ಆ ಟೈಮಲ್ಲಿ, ನನ್ನ ಮಗಳಿಗೆ ಹೆರಿಗೆ. ಸೊ ನನಗೆ ತುಂಬಾ ಈ ಕಡೆ ಕಷ್ಟ ಆಯಿತು. ಬಟ್ ಅಳ್ತಾ ಕೂತ್ರೆ ಪ್ರಯೋಜನ ಇಲ್ಲ. ಹತ್ತಿದ್ದೀನಿ, ಬೇಕಾದಷ್ಟು ಹತ್ತಿದ್ದೀನಿ. ಬಟ್ ಅದು ಒಂದು ಪಾರ್ಟ್ ಇದ್ದೇ ಇರುತ್ತೆ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಆ ಎಮೋಷನ್ಸ್ ಇರಲೇಬೇಕು ಅಲ್ವಾ. ಬಟ್ ಎಲ್ಲ ದಾಟ್ಕೊಂಡು ಬಂದಿದ್ದೀವಿ. ಆಸ್ ಹಿ ಸೆಡ್ 20 ವರ್ಷ ಆಯಿತು. ಅದೇ ತಿನ್ನೋದು ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಮಸಾಲ ತಿನ್ನಬಾರ್ದು, ಆಯಿಲ್ ಫುಡ್ ತಿನ್ನಬಾರ್ದು. ಒಂದು ಅದೃಷ್ಟ ಬೇಕು, ಅದೃಷ್ಟ ಇರಲೇಬೇಕು. ಸುಮ್ಮನೆ ಎಡು ಬಿದ್ದು ಹೋಗೋರು ಇದ್ದಾರೆ ಅಲ್ವಾ. ಸೊ ಅದೃಷ್ಟ ಬೇಕೇ ಬೇಕು. ಆ ಅದೃಷ್ಟ ನಮ್ಮ ಕಡೆಗಿದೆ. ಬಟ್ ಬೇರೆ ಲೈಕ್ ಬ್ಲಡ್ ಕ್ಯಾನ್ಸರ್, ಬೋನ್ ಕ್ಯಾನ್ಸರ್, ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ವಿ ಆರ್ ಲಕ್ಕಿ. ಇಷ್ಟರಲ್ಲೇ ನಮ್ಮ ಏನು ಕಷ್ಟ ಬಂತು ಅದು ನಿವಾರಣೆ ಆಯಿತು. ಅಲ್ಲ, ಕ್ಯಾನ್ಸರ್ ಅಂದ ಮಾತ್ರಕ್ಕೆ ಈಗ ನನ್ನದೇ ನಾನು ಎಕ್ಸಾಂಪಲ್ ಕೊಡ್ತೀನಿ. ತುಂಬ ಫುಲ್ ಲೈಫು ಯಾವುದೂ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೆ ಸಕ್ರಮವಾಗಿ ನಡ್ಸ್ಕೊಂಡು ಹೋಗ್ತಿದ್ದೆ. ಯಾತಕ್ಕೋಸ್ಕರ ನನಗೆ ರುಮಟಾಯ್ಡ್ ಆರ್ಥರೈಟಿಸ್ ಅಟ್ಯಾಕ್ ಆಗಿದೆ. ನನಗೆ ಯಾತಕ್ಕಾಯಿತು ಗೊತ್ತಿಲ್ಲ. ವೆಯ್ಟ್ ಇಲ್ಲ, ಮತ್ತು ಲೈಫ್ ಸ್ಟೈಲ್ ವಾಸ್ ಗುಡ್. ಮಾರ್ನಿಂಗ್ ವಾಕ್, ಯೋಗ, ಒಳ್ಳೆ ಫುಡ್ಡು, ಅಂದರೆ ಜಂಕ್ ಅಂಥವೆಲ್ಲ ಇಲ್ಲ. ಆದರೂ ನನಗೆ ಅಟ್ಯಾಕ್ ಆಯಿತು. ಬೇಸರ ಆಯಿತು. ಬಟ್ ಇವ್ರದ್ದೊಂದು ಇನ್ಸಿಡೆಂಟು ನನಗೆ ಧೈರ್ಯ ಕೊಟ್ಟಿತ್ತು. ಆಯಿತು, ಒಳ್ಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು, ಅವ್ರು ಹೇಳ್ದಂಗೆ ಮಾಡೋದು. ನನಗೂ ಆಯಿತು ಹೆಚ್ಚು ಕಮ್ಮಿ 16 ಇಯರ್ಸ್ ಆಯಿತು ಇದು ಅಟ್ಯಾಕ್ ಆಗಿ. ಅದು ಈ ಹೇಗೆ ಕ್ಯಾನ್ಸರು ಬೇಗ ಅದು ಅದರದ್ದು ಪ್ರಭಾವ ಬೀರುತ್ತೆ, ಅದೇ ಥರ ನನಗೆ ಈ ರುಮಟಾಯ್ಡು ಕಷ್ಟ ಕೊಡ್ತು. ಆಲ್ ಜಾಯಿಂಟ್ಸ್. ಬಟ್ ಈಗ ಯಾರು ಹೇಳಲ್ಲ ನನಗೆ ಯು ಆರ್ ಎ ಪೇಷಂಟ್ ಆಫ್ ರುಮಟಾಯ್ಡ್ ಅಂತ. ರುಮಟಾಯ್ಡ್ಗೆ ಅವ್ರಿಗೆ ನೀವು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಕೈ ಕಾಲೆಲ್ಲ ಸೊಟ್ಟ ಆಗುತ್ತೆ, ಬೆರಳುಗಳೆಲ್ಲ ಮಡಚ್ಕೊಳ್ಳುತ್ತೆ, ಆ ಥರವೆಲ್ಲ ತುಂಬ ಇದೆ.
ಲಕ್ಕಿಲಿ ನನಗೆ ಗೊತ್ತಿಲ್ಲ. ಬಿಕಾಸ್ ಆಫ್ ದಿ ಮೆಡಿಕಲ್ ಕೇರ್ ಅದು ಏನು ಅದು ಇಮ್ಮಿಡಿಯೇಟ್ ಆಗಿ ಅದು ಗೊತ್ತಾಗಿ ಮಾಡಿದ್ರೆ. ಬಟ್ ಏನಂದರೆ ರುಮಟಾಯ್ಡ್ ಗುಣ ಅಂದರೆ ಫಸ್ಟು ದೊಡ್ಡ ದೊಡ್ಡ ಜಾಯಿಂಟ್ಸ್ಗೆ ಅಟ್ಯಾಕ್ ಆಗುತ್ತೆ. ಅದು ನನ್ನ ಮಂಡಿಗೆ ಅಟ್ಯಾಕ್ ಆಯಿತು. ಸೊ ಮಂಡಿ ತೆಗೆಸಲೇಬೇಕಾಯ್ತು, ಅಂದರೆ ನೀ ರೀಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ. ಅದು ಮಾಡಿಸ್ಕೊಂಡೆ. ಅದಾದಮೇಲೆ ಬಿಕಾಸ್ ಆಫ್ ಮೈ ರುಮಟಾಯ್ಡ್ ಆರ್ಥರೈಟಿಸ್ ಅದು ಆಗಿ ಒಂದು 15 ಇಯರ್ಸ್ ಆಯಿತು. ರೀಸೆಂಟಾಗಿ ಒಂದು 2-3 ಇಯರ್ಸ್ ಬ್ಯಾಕ್ ಎಗೇನ್ ಇಟ್ ಗೇವ್ ಮೀ ಟ್ರಬಲ್. ಸ್ವಲ್ಪ ರುಮಟಾಯ್ಡ್ ಆರ್ಥರೈಟಿಸ್ ಗುಣ ಅಂದರೆ ಮಸಲ್ಸ್ನ ವೀಕ್ ಮಾಡೋದು. ಆ ವೀಕ್ ಆಗಿದ್ದು ನನ್ನ ಏನು ಸಪೋರ್ಟ್ ಹಾಕಿದ್ದಾರೆ ನನ್ನ ಮಂಡಿಗೆ ಅದು ಸ್ವಲ್ಪ ಇನ್ನೂ ಸ್ಟ್ರಾಂಗ್ ಹಾಕಬೇಕಾಗ್ತಂತು. ಸೊ ಇನ್ನೊಂದು ಸಲ 2 ಟೈಮ್ಸ್ 2 ಸಲ ನನ್ನ ಮಂಡಿಗೆ ಆಪ್ರೇಷನ್. ನನ್ನ ನೋಡ್ತಾ ಇದ್ದೀನಿ ನಾನು. ಅದೇ ಒಂದು ಮೈಂಡ್ ಸೆಟಪ್. ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಹೇಳ್ತಾರೆ, ಇಷ್ಟು ಧೈರ್ಯ ನಿನಗೆ, ನಿನ್ನ ನೋಡಿ ನಾವು ಕಲಿಬೇಕು ಅಂತ. ಬಟ್ ಏನೋ ಹೇಳ್ತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಸೊ ಅಷ್ಟೇ, ನೀವು ಬಂದಾಗ ಅದನ್ನು ನಿವಾರಣೆಗೆ ಏನು ಮಾಡ್ಕೋಬೇಕು ಅದು ಮಾಡ್ಕೋಬೇಕು ಅಷ್ಟೇ. ಸೊ ಈಗಲೂ ಅವರು ಆರಾಮಿದ್ದಾರೆ. ಇರುತ್ತೆ ಆ ವಯಸ್ಸು, ಅವರಿಗೆ 85, ನನಗೆ 76. ಆ ವಯಸ್ಸಿಗೆ ಏನು ಬರಬೇಕು ಅದ್ರ ಜೊತೆ ಇವೆಲ್ಲ ಇದ್ದಾಗ ಒಂದು ನಮ್ಮ ಅದೃಷ್ಟ ಅಂದರೆ ನೋ ಹಾರ್ಟ್ ಪ್ರಾಬ್ಲಮ್, ನೋ BP, ನೋ ಶುಗರ್, ಅವೆಲ್ಲ ಏನೂ ಇಲ್ಲದೆ ಇರೋದ್ರಿಂದ ಏನೇ ಆದರೂ ತಡ್ಕೊಳ್ಳುವ ಶಕ್ತಿ. ಅಂದರೆ ಅವ್ರಿಗೆಲ್ಲ ಇರಲ್ವಾ ಅಂತಲ್ಲ, ಅದಲ್ಲ, ಅದು ಒಂದು ಆ್ಯಡ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಅನಾರೋಗ್ಯಕ್ಕೆ ಅಥವಾ ತಲೆ ಉಪಯೋಗಿಸೋಕ್ಕೆ ಅದು ಅಯ್ಯೋ ನಾನು ಶುಗರ್ ಪೇಷಂಟು, ಅದು ತೊಗೊಂಡ್ರೆ ಏನೋ ಇತ್ತು, ಆ ಥರದ ತೊಂದರೆಗಳು ನಮಗಿಲ್ಲ. ಸೊ ಅದು ಒಂದು ನಮ್ಮ ಅದೃಷ್ಟ ಅಂತ ಹೇಳಬೇಕು. ಅವರು ಏನಪ್ಪ ಹೀಗಾಯಿತು ಅಂತ ಕೇಳಲಿಲ್ಲ. ಇದರಲ್ಲಿ ಯಾರ ಹತ್ರ ಹೋಗ್ತೀರಿ? ಶ್ರೀನಾಥ್. ಇನ್ಫ್ಯಾಕ್ಟ್ ನನ್ನ ಮಗ ಶ್ರೀನಾಥ್ ಇವತ್ತಿಗೂ ಜ್ಞಾಪಿಸ್ಕೊತಾನೆ. ಯಾಕೆಂದರೆ ಅವರೆಲ್ಲ ಅಷ್ಟು ಆತ್ಮೀಯತೆಯಿಂದ ಆಸ್ಪತ್ರೆ ನೋಡಿಕೊಂಡ್ರು. ಒಂದಂತೂ ನಿಜ, ಬಂತು ಕಷ್ಟ ಅಂತ ಹೇಳಿ ದುಃಖ ಪಡ್ಕೊಡ್ದು ಫೇಸ್ ಮಾಡ್ತೀನಿ. ಅದಕ್ಕೇನು ಮಾಡ್ಕೋಬೇಕು, ಯಾರ ಹತ್ರ ಹೋಗಬೇಕು, ಹೇಗೆ ಅದನ್ನು ಅಪ್ರೋಚ್ ಮಾಡಬೇಕು ಅನ್ನೋದು ಯಾವುದೇ ಕಾಯಿಲೆಗಾಗಲಿ, ಕ್ಯಾನ್ಸರ್ಗೂ ಅಷ್ಟೇ ಮತ್ತು ಹಾರ್ಟ್ ಡಿಸೀಸ್ಗೂ ಅಷ್ಟೇ. ಅದು ಅವರು ಏನು ಹೇಳ್ತಾರೆ ಆ ಥರ ನಾವಿದ್ದರೆ ದೇ ಟೇಕ್ ಕೇರ್.